ದೇವಿ ದೇವ ತಾವು ಕೇಳಿ
ಅಕ್ಕಯ್ಯ ನಾನು ಹೇಳುವ ಮಾತನ್ನು ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳಕ್ಕಯ್ಯ. ನಿನ್ನ ತಮ್ಮ ದೀಪಿಕ ನಮ್ಮ ನಾಮವಿದ್ದು ಸಾರ್ಥಕಗಳು ನೀನು ನಮ್ಮ ದರ್ಶನವನ್ನು ಪಡೆದುಕೊಂಡೆಯಲ್ಲ. ನೀನು ಬಂದಿದ್ದಾಯಿತು, ನಾನು ಕೇಳಿದ್ದಾಯಿತು. ಎನ್ನೋಳ ಅಂತಃಕರಣೆ ಬಿಟ್ಟು ಅರಸಪಟ್ಟು ಹೋಗಿಕೊಳ್ಳದೆ ಕೇಳು. ಚೆನ್ನಾಗಿ ಹೇಳು. ನಾನು ಕೇಳಿದ ನುಡಿಗೆ ಸರಿಯಾದ ಸಮಾಧಾನವನ್ನು ಕೊಡು. ತಮ್ಮಯ್ಯ, ನಿನ್ನನ್ನು ನೋಡಲಿಕ್ಕೆ ಬಂದು ಪ್ರಯಾಸಗೊಂಡಿರುವನು ಸ್ವಲ್ಪ ಜಲವಂತ. ಜಲವನ್ನು ತರಿಸಿಕೊಡು ಎಂದು ಇಷ್ಟೊಂದು ನೀನು ಯೋಚನೆಯನ್ನು ಮಾಡಿ ಕೇಳಬೇಕೆ? ಸಂತೋಷವಾಗಿ ಕೇಳುವಕ್ಕಯ್ಯ. ಇದು ಯಾವ ದೊಡ್ಡ ವಿಚಾರ? ಏನು ವಿಚಾರವಿಲ್ಲ ಅಕ್ಕಯ್ಯ. ಹಾಗಾದರೆ ಜಲವನ್ನು ತರಿಸಿಕೊಡುವನು, ಈ ಪೀಠವನ್ನು ಅಲಂಕರಿಸುತ್ತಮ್ಮ. ನಿನ್ನ ಇಷ್ಟದಂತೆ ಆಗಲಕ್ಕಯ್ಯ. ಸುವರ್ಣ ಪಾತ್ರೆಯಳು ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ಜಲವನ್ನು ತೆಗೆದುಕೋ ಸಹೋದರನೇ, ತೆಗೆದುಕೋ ಬೇಗನೆ. ಎಲ್ಲಿ ನೋಡಿದರೂ ರೂಪರೇಖ ವಿಲಾಸವಂತೆ ಸುಂದರಾಂಗಿಯ ದರ್ಶನದಿಂದ ಎಲ್ಲ ಹೃದಯವನ್ನು ಆನಂದ ಕಂದಳಿತ ಹೃದಯಾರವಿಂದದಿಂದ ಮಕರಂದ ಮಾಧುರ್ಯಮಂ ಸೇವಿಸುವ ಭ್ರಮರ ಆತುರಿಯುವಂತೆ ಈ ಸ್ತ್ರೀಯ ಸೌಂದರ್ಯವನ್ನು ಮಾಧುರ್ಯಮಂ ಸೇವಿಸುವುದು ಕಿಂತಲವಾದ ಕೇವಲೊಳಗಂಡ ಇವಳ ಮುಖ ಸೌಂದರ್ಯ ಚಂದ್ರನ ಕಡನಾದಿಕೊಂಡು ತನ್ನ ದೇವಗಳನ್ನು ನಿರ್ಮಿಸಿ ಬಚ್ಚಿಸಿಕೊಂಡನು. ಅಕ್ಕಯ್ಯ, ಈ ಸುಂದರಾಂಗಿಯ ದರ್ಶನದಿಂದ ಎಲ್ಲ ಹೃದಯದೊಳು ಉದ್ಭವಿಸುವ ಆನಂದ ಆನಂದಾನಂದ ಕಂದಳಿತ ಹೃದಯಾರವಿಂದದಿಂದ ಮಕರಂದ ಮಾಧುರ್ಯಮಂ ಸೇವಿಸುವ ಭ್ರಮರ
ಈ ಮಾಧ್ಯಮ ಸೇವಿಸಬೇಕೆಂದು ಅಕ್ಕಯ್ಯ, ಚಂದ್ರಬಿಂಬಕ್ಕಿಂತಲವಾದ ತೇಜನ್ನೊಳಗೊಂಡ ಇವಳ ಚಂದ್ರನ ಕಡನಾಚಿಕೊಂಡು ತನ್ನ ಮೇಘಗಳಲ್ಲಿ ಇವಳ ಇಂಪಕ್ಕೆ ಸೊಂಪಾಗಿ ಕೇಳಿಸುವ ಇವಳ ಕಂಠಸ್ಥರದ ಮಾತುಗಳನ್ನು ಕೇಳಿದರೆ ವಿಘಾತ ಶಾರದೆಯ ವೀಣಿಯಲ್ಲಿ ಇವಳ ಕಂಠಸ್ಥರದಲ್ಲಿ ಕಾಣುವುದು. ಇವಳ ಪುರುಷರ ಮನವಂ ಜಲ್ ಜಲ್ಲಂದು ಕಳ್ಳನೆಯುವಂತ ನಡೆಯುವ ಪೂರ್ವದಲ್ಲಿ ದೇವದಾನವರನ್ನು ಚಂದ ಚಂದನ ಮೊದಲಾದ ಬರಿದ ಇವರ ದೇಹದ ಸುಭಾಷಣ ನಾಟಕ ಮೊದಲಗಳಿಗೆ ಮನವನ್ನು ಮತ್ತೆ ಎನ್ನ ವಶದಲ್ಲಿರದ ಎನ್ನ ಸಾವಿರ ಆಡಳಿತದಲ್ಲಿ ಕೇಳಿದೆ. ಆದರೆ ಸಾವಿರವು ಗಿಡಗಳಿಂದ ಉನ್ನತವಾಗಿದೆ ಇವಳ ಅಂದ ಚಂದ ಇವಳ ಕೆಲೆ ಕೊಯ್ಗೆಯನ್ನು ಕಂಡು ಕಾಮನ ಬಿಲ್ಲು ಕಡೆ ನಾಟಿಕೊಂಡು ಭಾವಿಸಿತು. ಸೈ ಫಲ ಫಲ ಇವಳ ತುಟಿಗಳ ಕೆಂಪುಕೊಂಡು ತೊಂಡೆ ಹಣ್ಣ ನಾಟಿಕೊಂಡು ಅಡವಿಯ ಗಿಡದ ಇವಳ ನಡಿಗೆಂಬುದು ಮೈಸೂರು ಕಡ ಈ ಬಡ ನಡುವಿನ ವಯ್ಯಾರಗಳನ್ನು ಕಂಡು ಸಿಂಹವು ಸೇರಿತು. ಇವಳ ಕಡೆ ಗಣ್ಣಿನ ಜಿಂಕ ನೋಟ ಬಂದಿರದ ಅಚ್ಚನಿಕ ಮನವು ಕಾಮನ ಈ ಸ್ತ್ರೀಯಳೆಂಬ ಕುಸುಮದಲ್ಲಿನ ಮಕರಂದವನ್ನು ಹಿರಿವೆ ಕೆಂಬಲು ಪ್ರತಿ ಒಂದು ಗಳಿಗೆ ಒಂದು ಯುಗವಾಗುವುದು. ಸಕಲ ಕಲಿಂಗನಿಂದ ಈ ಪೂರ್ಣೇಂದ್ರ ಮುಖಿಯಾದ ಸ್ತ್ರೀರತ್ನವನ್ನು ಎಲ್ಲಿಗೆ ವಶ ಮಾಡಿ ಅರ್ಥ ಇವಳನ್ನು ವಶ ಮಾಡುವುದು ನಿಮಗೆ ಲೆಕ್ಕ. ಈ ಸ್ತ್ರೀಗಳನ್ನು ನನಗೆ ವಶ ಮಾಡಿಕೊಡಬೇಕೆ? ಅಗ್ರಜ ಯಾವ ಕಾರಣಕ್ಕಾಗಿ ವಶ ಮಾಡಿಕೊಡಬೇಕು? ನಿನ್ನನ್ನು ನೋಡಲಿಕ್ಕೆ ಬಂದಿರುವನು. ನಿನ್ನನ್ನು ನೋಡಿದ ತಕ್ಷಣ ಈ ಸ್ತ್ರೀಗಳನ್ನು ಕಂಡಿರುವನು. ಅದಕ್ಕೋಸ್ಕರ ಇವಳನ್ನು ಎಲ್ಲ ವಶ ಮಾಡ ಅಕ್ಕಯ್ಯ. ಅಕ್ಕ, ಈ ಸ್ತ್ರೀಗಳನ್ನು ವಶ ಮಾಡಿಕೊಡಬೇಕು. ಬೇಕಾ ಅಕ್ಕಯ್ಯ? ನೀನು ಕೇಳುತ್ತಿರುವೆ. ಹೌದಕ್ಕಯ್ಯ. ಸಹೋದರಿ, ಮಾಡಿಕೊಡುವುದಿಲ್ಲವೆಂದರೆ ಮಾಡಿ ಕೊಡುವುದಿಲ್ಲಂದರೆ ಬಲಿಗ ಇವಳು ಯಾರೆಂದು ಭಾವಿಸಿರುವೆ? ಯಾರಾದರೆ ನನಗೇನು ಬೇಕು ಅಕ್ಕಯ್ಯ? ಮನಸ್ಸಿಗೆ ಆನಂದವಾಗುತ್ತದೆ. ತಮ್ಮಯ್ಯ, ಇವಳು ಯಾರೆಂದು ತಿಳಿಯದೆ ನೀನು ಕೇಳುತ್ತಿರುವೆ. ಹೌದಕ್ಕಯ್ಯ. ಸಹೋದರನೇ, ಸಹೋದರಿ, ಇಷ್ಟೊಂದು ಧೈರ್ಯವೇ? ನಿನ್ನ ಮೇಲೆ ಧೈರ್ಯವಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ನನ್ನ ಅಪ್ಪಗಳ ಮನೆಯಲ್ಲಿ ದಾಸಿಯಾಗಿರುವಳು ದಾಸಿ ಆಗಿರಬಹುದು ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ನನಗೆ ಹರಕೆಯಾಗಲು ಬಂದಿಲ್ಲ. ಅದು ಯಾತಕ್ಕೆ ಆಗುವುದಿಲ್ಲ ಅಕ್ಕಯ್ಯ? ಹೇಳುವರೆ ಕೇಳು. ಅದಿವೇನು ಚೆನ್ನಾಗಿದೆ. ಕೇಂದ್ರ
ಚಂದ್ರನಂತೆ ಇರುವ ಈ ಕುರೇಂದ್ರ ಮುಖಿಯನ್ನು ಕಂಡು ಭ್ರಾಂತಿಯಿಂದ ನಾನು ಬೆಳಗಾಗಿ ಮರಳಗೊಂಡಿರುವನು. ಚಿಕ್ಕದರ ಸಂಗಡುಳ್ಳ ಎನ್ನ ಮೇಲೆ ಮತ್ತೆ ಎನ್ನ ಹತ್ತುಗೊಳಿಸುವುದು ಭಾಷಣದಿಂದ ಸುತ್ತಿ ಎನ್ನ ಬಂಧಿಸುವುದು ಅಕ್ಕ. ಇದಕ್ಕೆ ಉಪಾಯ ಬದಲಿಸಲೇ ನನಗೆ ಒಳಗಡೆ ಕೆಲಸ ಬರುವುದು, ನಾನು ಹೋಗಿ ಬರುವೆನು. ಹಾಗಾದರೆ ಹೋಗಮ್ಮ. ಹೋಗಮ್ಮ, ಲಾಕಿ ಬೆಂಕಿಸಿದೆ ಅವರು ನಲ್ಕ ಅಮ್ಮನೇ, ಆ ಸ್ತ್ರೀಯಳು ನಿನ್ನ ವರ್ಣನೆಗೆ ನಿಲ್ಲಲಾರದೆ ಮನೆಯಲ್ಲಿ ಕೆಲಸವಿರುವುದೆಂದು ಹೋಗಿಬಿಟ್ಟಳು. ವರ್ಣ ಮಾಡುವುದರಲ್ಲಿ ತಪ್ಪೇ ಇರುವುದಕ್ಕಯ್ಯ. ಅಮ್ಮನೇ, ಅಕ್ಕಯ್ಯ, ಪರಸ್ತ್ರೀಯರನ್ನು ಕಂಡು ವರ್ಣನೆಯನ್ನು ಮಾಡಬಾರದು. ಯಾತಕ್ಕೆ ವರ್ಣ ಮಾಡಬಾರದು? ಸಹೋದರಿ, ಒಳಿತಲ್ಲ. ಯಾಕೆ ಯಾವ ಶಾಸ್ತ್ರದಲ್ಲಿ ಪರಸ್ತ್ರೀಯರನ್ನು ವರ್ಣನೆ ಮಾಡಬೇಕು? ನಿನ್ನ ಧರ್ಮವೇ. ಒಬ್ಬ ಸ್ತ್ರೀಯ ಕಣ್ಣಿಗೆ ನಿಂತಾಗ ಕಂಡರೆ ಮದುವೆಯಾಗದ ನನ್ನ ಮನೆಯನ್ನು ವರ್ಣಿಸಿದರೆ ನಿನಗೆ ಬರಬಹುದು. ಸುಂದರವಾದ ಮೂಸಿದವರ ತಮ್ಮನೇ, ಅಕ್ಕಯ್ಯ, ಆ ಸ್ತ್ರೀಯರಿಗೆ ಈಗಾಗಲೇ ಮದುವೆಯಾಗಿರುವುದು ವರ್ಣಿಸಬಾರದು. ಆಗಿರುವುದು ಅಕ್ಕಯ್ಯ. ನನ್ನ ಮಾತನ್ನು ಕೇಳು. ನಿನ್ನ ಮಾತು ಕೇಳಿರುವುದಕ್ಕೆ ನಾನು ಬಂದಿರುವನು. ಆದರೆ ಆ ಸ್ತ್ರೀಯನ್ನು ಹೊಸ ಮಾಡಲೇಬೇಕು. ಕೇಳಬಾರದು. ಜಾತಕ್ಕೆ ಕೇಳಬಾರದು. ತಮ್ಮನೇ, ಅಕ್ಕಯ್ಯ, ಇದು ನಿನಗೆ ಶ್ರೇಯಸ್ಸಲ್ಲ. ಯಾಕೆ ನನಗೆ ಯಾತಕ್ಕೆ ಶ್ರೇಯಸ್ಸಲ್ಲ ಅಕ್ಕಯ್ಯ? ಆ ಸ್ತ್ರೀಗಳನ್ನು ಬಯಸಬಾರದು. ಜಾತಕ್ಕೆ ಬಯಸಬಾರದು. ನನ್ನ ಮಾತನ್ನು ಕೇಳು. ಅನುಚಾಕರಣಿ ಧೀಮಣಿ. ಸಹೋದರಿ, ನೀನಾಗಬೇಡ ಗಾಬರಿ. ನಾನು ಬೇಡಿದ್ದು ಕೊಡುವನೆಂಬುದು ಕನಸು. ಒಡ ಹುಟ್ಟಿದವನೆಂಬ ಹಂತಕ್ಕರನೆ ನಿನ್ನೊಳಗೆ ಅಮ್ಮಯ್ಯ, ಈ ಸ್ತ್ರೀಯ ಅಂಗ ಈ ಸುಂದರಿಯ ಮೇಲಿನ ವ್ಯಾಮೋಹದಿಂದ ಈ ಸುಡಗಿ ಮಣಿಯನ್ನು ವಶ ಮಾಡಿ ಅಕ್ಕಯ್ಯ. ಅಕ್ಕಯ್ಯ, ಸಮಯದ ಪಾಪಪುಣ್ಯಗಳು ಪಾಠವನ್ನು ಎಣ್ಣೆಯಲ್ಲಿ ಹೇಳಬೇಡ. ಅಪಕೃತ ಹದಮರದ ಪಾಪಗಳು ಈ ಸ್ತ್ರೀಯನ್ನು ಮನಕ್ಕೆ ಆನಂದವಾಗಿ ತೋರುವುದು. ಇವಳನ್ನು ಅನುಭವಿಸಲು ನಾನು ಸಿದ್ಧನಾಗಿರುವುದು. ಇವಳನ್ನು ಎಷ್ಟು ಮಾತ್ರಕ್ಕೆ ಬಿಡಲಾಗದ ಕಂಡಿಯ ಅಕ್ಕಯ್ಯ.
ಭಕ್ತ ಸಿಂಹಬಲ ಕೀಟಕಾಗ್ರೇ ಪಾಲಕರ ಬೆಂಬಲವಾಗಿ ಬ್ರಹ್ಮನೇನಾದರೂ ಬಂದರೆ ಅವರ ಅವನ ಸತಿಯಾದ ಜ್ಞಾನದ ಮುಖೈದ ಜನಕ್ಕೆ ಮುಕ್ತಿ ಬರುವನೆಂದು ಮಗನ ಮೇಲಿನ ಮಮತೆಯಿಂದ ತ್ರಿಪುಹರನಾದರೂ ಬಂದರೆ ಇಂದ್ರಾದಿ ದೇವತೆಗಳ ಹೆಡಗುಡಿಯಂಬಿರುವ ಭಾಗದಿಂದ ಕಟ್ಟಿದಲ್ವೇ ಇಂಥ ಸಿಂಹವನದಿಂದ ಅವರು ಒಂದು ಮಾಡುವುದಿಲ್ಲ ಖಂಡಿಯ ಅಗ್ರಜ ಅಷ್ಟೊಂದು ನಂಬಿಕೆ ನನಗಿರುವುದೇ ನಿಮ್ಮಂತ ನನ್ನ ಜನ್ಮವೇ ಸಾರ್ಥಕ ಪರಾಕ್ರಮಿ ಎಂದರೆ ನಿಮ್ಮಂತ ತಮ್ಮನೇ ಇರಬೇಕು ತಮ್ಮನೇ ನಿಮ್ಮನೆಗೆ ಹೇಳಿದೆ ಅಲ್ಲ ಸಹೋದರನೇ ತಮ್ಮಯ್ಯ ನೀನು ಹೇಳಿದ ಮೇಲೆ ಬಹಳ ಸಂತೋಷವಾಯಿತು ಹೇಳುವನು ಕೇಳು ತಮ್ಮಯ್ಯ ಆದರೆ ಇದನ್ನು ತಿಳಿದು ನೀನು ಈ ಸ್ತ್ರೀಗಳನ್ನು ಬಯಸುವರೇನು ಹನುಜಾಗ್ರಣಿ ಧೀಮಣಿ ನಿನ್ನ ಅರಮನೆಯಲ್ಲಿರುವ ವೈಯಾರಿಗಳನ್ನು ಹಿಡಿದಿ ಅನ್ನ ಆಮದಿಯ ದಾರಿ ಎನ್ನ ಪ್ರಾಣವನ್ನು ಕಾಪಾಡಿ ಅಕ್ಕಯ್ಯ ತಮ್ಮಯ್ಯ
ಯಾದಕ್ಕೆ ಬುದ್ಧಿ ಇಲ್ಲ ಅಕ್ಕಯ್ಯ? ಸಹೋದರನೇ, ಸಹೋದರಿ, ಈ ಸ್ತ್ರೀಗಳನ್ನು ಬಿಡು. ನಿನ್ನ ಅಕ್ಕಯ್ಯಳಾದ ಎನ್ನ ಮಾತನ್ನು ಪಾಲಿಸು. ಅಮ್ಮಯ್ಯ, ಅಮ್ಮನೇ, ಅಕ್ಕಯ್ಯ ಚೆನ್ನಾಗಿ ಕೇಳು. ಬ್ರಹ್ಮನ ಜಾಲವಿಯನ್ನು ಕೈ ಇರಿಸಿಕೊಂಡನು, ವಿಷ್ಣು ಲಕ್ಷ್ಮಿಯನ್ನು ಕೈ ಹಿಡಿಸಿದನು. ಸಾಕ್ಷಾತ್ ಪರಮೇಶ್ವರನು ಗಂಗೆಯನ್ನು ಏಕದಲ್ಲಿಯೋ ಧರಿಸಿದನು. ಇದಕ್ಕಾಗಿ ಎಂತೆಂಥ ಮಹಾನೀಯರು ಕಾಮನೀಯರ ಕಡಗಣ್ಣನ ನೋಟಕ್ಕೆ ವಶರಾಗಿ ನಿರಂತರಾಗಿ ಹೋಗಿದ್ದರೆ ಈಗ ನನ್ನಂತವರ ಪಾಡೇನು? ಸಹೋದರನೇ, ಪ್ರಜೆ, ಈ ಲೋಕದಲ್ಲಿ ಸುಂದರಿ ಸ್ತ್ರೀಯರನ್ನು ತಂದು ಮೋಹಿಸಿದವರು ಯಾರು? ಅವರನ್ನು ಎಲ್ಲಿಗೆ ಕೊಟ್ಟು ಆಲಸ್ಯ ಮಾಡಿದ ಈ ಹಿಂದೂಗಳನ್ನೇ ನೋಟ ಮಾಡಿ ಅಮ್ಮನೇ, ಹರಿಹರ ಬ್ರಹ್ಮಾದಿಗಳು ಲೋಕ ಕಲ್ಯಾಣಕ್ಕಾಗಿ ಆ ಕೆಲಸವನ್ನು ಮಾಡಿದರು. ನಿನ್ನ ಹಾಗೆ ನೀಚ ಕೃತ್ಯಕ್ಕಲ್ಲ. ನಾನು ನೀಚ ಕೃತ್ಯಕ್ಕಲ್ಲ ಅಕ್ಕಯ್ಯ. ಅಮ್ಮನೇ, ನಾನು ಒಪ್ಪಿದ ಸ್ತ್ರೀಯರನ್ನೇ ನೀನು ಲಗ್ನವನ್ನು ಮಾಡಬೇಕು. ಅಮ್ಮನೇ, ಅಕ್ಕಯ್ಯ, ಸಹೋದರನೇ, ಸಹೋದರಿ, ಆ ಸ್ತ್ರೀಗಳಿಗೆ ಈಗಾಗಲೇ ಲಗ್ನವಾಗಿರುವುದು. ಅದು ಆಗಿರಬಹುದು ಅಕ್ಕಯ್ಯ. ಆಕೆಯನ್ನು ಬಯಸಿದರೆ ನಿನಗೆ ವಿಘ್ನವಾಗುವುದು. ಯಾತಕ್ಕೆ ಆಗುವುದಕ್ಕಯ್ಯ? ಲಗ್ನವಾದಗಳನ್ನು ಬಯಸುವುದು ನಿನಗೆ ಶ್ರೇಯಸ್ಸೆಂದು ಬಯಸಿರುವೆಯ? ತಪ್ಪೇ ಇಲ್ಲ ಅಕ್ಕಯ್ಯ. ಅಮ್ಮಯ್ಯ, ಅಕ್ಕಯ್ಯ, ಪರಸ್ತ್ರೀಯರನ್ನು ಮೋಹಿಸಬೇಕೆಂದು ಯಾವ ಶಾಸ್ತ್ರದಲ್ಲಿರುವುದು? ಈ ನಿನಗೆ ಯಾರು ಹೇಳಿಕೊಟ್ಟರು? ಈ ಪ್ರಪಂಚದಲ್ಲಿ ಪರಸ್ತ್ರೀಯರನ್ನು ಮೋಹಿಸಿದವರ ಅವರನ್ನು ಎಲ್ಲಿಗೆ ತೋರು? ತಮ್ಮನೇ, ಪರಸ್ತ್ರೀಯರನ್ನು ಮೋಹಿಸಿದವರ ಅವಸ್ಥೆ ಏನಾಯಿತೆಂದು ನಿನಗೆ ಗೊತ್ತಿಲ್ಲವೇ? ಅದು ಏನಾದರೂ ಗೊತ್ತಿಲ್ಲ ಅಕ್ಕಯ್ಯ. ಅಂತವರ ಪಾಡೆ ಅಂತ್ಯಕಾಲವಾಗಿರುವಾಗ ನಿನ್ನಂತವರ ಪಾಡೆ ಹೇಗಾಗುವುದೋ ಏನು? ತ್ರೈಲೋಕ ಸುಂದರಿಯಾದ ಆ ಅಮ್ಮನೇ, ಎನ್ನ ಪ್ರಾಣವು ಯಾವ ಅಕ್ಕಯ್ಯ? ಸಹೋದರನೇ, ಸಹೋದರಿ, ನನ್ನ ಮಾತನ್ನ ಕೇಳದಿದ್ದರೆ ನಿನಗೆ ಅಂತ್ಯಕಾಲ ಬಂದಂತೆ ಕಾಣುತ್ತದೆ. ಅಂತಃಕಾಲ ಬಂದರೂ ಚಿಂತೆ ಇಲ್ಲ, ಅವಳನ್ನು ಮಾತ್ರ ವಶ ಮಾಡಲೇಬೇಕಕ್ಕಯ್ಯ. ಹಾಗೂ ಅಗ್ರಜೆ ನೀನ್ಯಾಕೆ ಈ ಪರಿಯಿಂದ ಶಿಸ್ತು ಮಾಡಿ ದೃಷ್ಟ ಎಷ್ಟು ಪರಿಯಿಂದ ಕೇಳಿಕೊಂಡರವನು ಹುಟ್ಟಿದವ ನಮ್ಮ ಬಾವು ಲೇಖನಗಳು ಹುಟ್ಟಿದವನು ಸ್ತ್ರೀಯರನ್ನು ಕರೆದು ಕಡಿದು ನಿನ್ನಗೆ ಅಲ್ಲದವನಿಗೆ ಈಗ ತೆಗೆದುಕೋ ಕಟ್ಟವು ನಿಲ್ಲ ತಮ್ಮ, ನಿನ್ನ
ಕನ್ನಡಿಗಳಿಂದ ಅಲಂಕರಿಸಿ ಎತ್ತ ನೋಡಿದರೆ ಚಿತ್ರ ವಿಚಿತ್ರವಾದ ಪಟಗಳಿಂದ ಅಲಂಕರಿಸಿ ಅರಮನೆ ದ್ರವ್ಯಗಳಿಂದ ನಿರ್ಮಿತವಾದ ಪನ್ನೀರ್ ಹಾಕಿಸಿ ಮುತ್ತಿನ ರಂಗೋಲಿಯನ್ನು ಚಿತ್ರಿಸಿ ಸಂಭ್ರಮದಿಂದ ಶೃಂಗಾರವಾಗಿ ಕಾಣುವಂತ ಅಲಂಕರಿಸುವ ಸಾರಥಿ ನೀರು ಹೋಗು ಗರಡಿ ಮನೆಗೆ ಅಡ್ಡಾಡುತ್ತಿರುತ್ತೆ. ಈ ಸಣ್ಣ ಅಮ್ಮ ಅದರಲ್ಲಿ ಜನನೇ ಏನಂದ್ರೆ ಕೇಳು. ಅದೇನಮ್ಮಯ್ಯ? ಮಧುವನ್ನು ತಾರೆ ಮೊದಲೇ ಒಳ್ಳೆಯೇನು ಜನನಿ ಒಳ್ಳೆಯೇನು ಜನನಿ ಸೈರೇಂದ್ರಿ, ಜನನಿ ನನ್ನ ತಮ್ಮನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಕಂಡೆಯನ್ನು ಸಖಿ ಸಖಿ ಜನನಿ ಸಖಿ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ನನ್ನನ್ನು ನೋಡುತ್ತಲೇ ಎತ್ತೆತ್ತಲೂ ಮಾತನಾಡುತ್ತಿರುವನು. ಆದ ಕಾರಣ ನಾನು ಸರ್ವತಾ ಹೋಗಲಾರೆ ತಾಯಿ ಸೌಖ್ಯಪ್ರದಾಯಿ. ಸೈರೇಂದ್ರಿ, ಜನನಿ ನನ್ನ ತಮ್ಮನು ನೋಡಿ ನಿನ್ನನ್ನು ಎತ್ತೆತ್ತಲೋ ಮಾಡುತ್ತಾ ನೋಡಿದನೆ. ಹೌದು ಅಮ್ಮಯ್ಯ. ಸಹೋದರಿ ಅಮ್ಮಯ್ಯ ಸಖಿಮಣಿ, ಅಮ್ಮಯ್ಯ ಎನ್ನಯ ತಮ್ಮನು ಏನೋ ಮಾಡಿದನೆ, ಎನ್ನನು ಮಾಡಿ ನನ್ನೆ ಮಾಡಿದನೆ, ಎನ್ನಯ ತಮ್ಮನು ಏನೋ ಮಾಡಿದನೆ, ಎನ್ನನು ಮಾಡಿ ನನ್ನೆ ಮಾಡಿದನೆ, ಸಖಿ ಜನನಿ ಮಧುವನ್ನು ತರುವೆಯಾ ಅಥವಾ ನಮ್ಮ ಅರಮನೆಯನ್ನು ಬಿಟ್ಟು ಹೋಗಲೇ? ಈಗಲೇ ಹೇಳಿ ಮುಕ್ಕಳೆ. ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಮಧುವನ್ನು ತರದಿದ್ದರೆ ಈ ಸುದೇಶ್ನ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಹೋಗೆಂದು ನಡೆಯುವುದು. ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುತ್ತಾನೋ ಏನು? ದೇವ ಶ್ರೀಹರಿ, ಎನ್ನ ಮಾನಭಿಮಾನವನ್ನು ಕಾಯುವ ಭಾರ ನಿನ್ನನ್ನೇ ಕೂಡುವುದು. ಜನನೇ ಸಖಿ ನಿಮ್ಮ ಅನ್ನವನ್ನು ಉಂಡಿರುವೆ, ನಿಮ್ಮ ಬಟ್ಟೆಯನ್ನು ಉಟ್ಟಿರುವೆ. ನಿಮ್ಮ ಮಾತನ್ನು ನಾನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತರುವೆನು. ಅಯ್ಯೋ ನೋಡಮ್ಮ ಬೆಲ್ಲದ ಕೂರ್ಬಾರ್ದು ಪಾಪ. ಅಧ್ಯಕ್ಷರೇ, ಎನ್ನ ಪಾದಕ್ಕೆ ನಮಸ್ಕರಿಸುವ ಕಾರಣವನ್ನು ಚರ್ಚಿಸುವುದು. ಅಣ್ಣಯ್ಯ ಹೇಳುವನಿ ಕೇಳು. ಕಾಡು ಕಾಡು ಮಾತು ಆಡು, ಅಣ್ಣ ಕಾಡು ಮಾತು ಆಡು, ಕೊಡಲಿಗ ಸಾಥಿಯರು, ಕೊಡಲಿಗ ಸಾಥಿಯರು, ಕಾಡುತ್ತಿದ್ದಾರೆ. ನಾನು
ವಹಿಸಿಕೊಂಡು ನಾನು ಬರುವುದಕ್ಕೆ ಪುಣ್ಯ. ಅಹೋ ಎನ್ನ ಪ್ರಾಣದರಾದ ಸ್ತ್ರೀಯರೇ, ಈ ಬಳಿಗೆಯ ವಯಸ್ಸಾರದೆ ಎನ್ನ ಪುಣ್ಯದ ಮಹಿಮೆ ಎಷ್ಟೊಂದು ಹೇಳಿ ಈ ಶೈಲೇಂದ್ರಿಯನ್ನು ಎಷ್ಟೊಂದು ವರ್ಣಿಸಲಿ. ಕೈಲಾಸದಿಂದ ಧರಣಿಗೆ ಇಳಿದ ಬಂದ ಪಾರ್ವತಿಯೋ ಸರಸ್ವತಿಯೋ ಸರ್ವದಕ್ಷಿಣ ಪ್ರತಿಯೊಂದು ಲಕ್ಷ್ಮಿಯೋ ಭಾರತೀಯೋ ಅಥವಾ ಅಕ್ಷರನಾರಿ ಈ ಸ್ತ್ರೀಯರ ಅಂದ ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳುವ ಪೂರ್ಣ ಚಂದ್ರನನ್ನು ಧಿಕ್ಕರಿಸುವ ಚಂದ್ರನ ಮುಖದ ಮೇಲಿರುವ ಕಪ್ಪು ಇವಳ ಕುಡಿ ಉಪ್ಪಿಯೊಳಗೆ ಹಚ್ಚಿರುವ ಕಾಟಿಕೆಯ ಕಪ್ಪು ತಾವರದಂತೆ ಇರವ ನಾಳ ಚಳಿಗೆ ನರಕು ಇಂಥ ಸ್ತ್ರೀಯರನ್ನು ಕೂಡುವ ಎನ್ನ ಪುಣ್ಯದ ಮಹಿಮೆ ಅಷ್ಟು ಪಿತಾಂಬರವನ್ನು ರಮ್ಯವಾದ ಕುಪ್ಪಟವನ್ನು ತೆಗೆದುವ ಬಂಗಾರದ ಗೊಂಬೆಯಂತಿರುವ ಬಿಂಬಾದರಿಯಂತೆ ಚಿತ್ತರ ಪುತ್ತಲಿಯ ಪ್ರತಿಮೆಯಂತೆ ಸಿದ್ಧಾಗಿರುವ ಈ ಸುಂದರಿಯರನ್ನು ಕಂಡು ನಾನು ನಿರ್ಧಾರಗಳಾಗಲಿ. ನಿನ್ನ ವರ್ಣಿಸಲು ಗಣಿತಗಾದ ಅಸಗಳಿಗಾಗಿ ತೋರುತ್ತದೆ. ನಿನ್ನ ಕೈಗೆ ಮೀರಿದ ಕುಚಗಳುಳ್ಳ ಸ್ತ್ರೀಯರು ನಿಂಬೆ ಹಣ್ಣನಂತೆ ಹಿಡುವ ಕುಚಗಳುಳ್ಳ ಸ್ತ್ರೀಯರನ್ನು ಚೆಲ್ಲನೆ ಅದೇ ಒಳಿತವನೇ ನಿನ್ನ ಗಂಡರಂಗೋ ಸಂಡರು ನಿನ್ನ ನೋಡಿ ಸುಖಪಡುವ ಪುಣ್ಯವು ಎಲ್ಲಿರುವುದು ಹೇಳು. ಎಲೆ ಚಂದ್ರಬಂಗಿಯ ನಿನ್ನ ಚಂದ್ರಬಿಂಬವನ್ನು ಕಂಡು ಕಮಲವು ಬಾಯಿ ಬಿಚ್ಚಿತು. ನಿನ್ನ ನಾಟಕವನ್ನು ಕಂಡು ಸಂಬಂಧಿಯ ಬೃಂದಾವಳಿಯ ಹೋಗಿತು. ನಿನ್ನ ದಂತ ಪಕ್ಷಿಗಳನ್ನು ಕಂಡು ಬೆಳೆದ ನಿನ್ನ ಜಡಿಯನ್ನು ನೋಡಿ ಕೃಷ್ಣನ ಸರ್ಪವು ಹುತ್ತಿನೊಳಿಸಿರು. ಚಕ್ರವಾಕ್ಯ ಪಕ್ಷಿಗಳ ಅಂತರಿಕ್ಷಕ್ಕೆ ಹಾರಿದರು. ಅಣ್ಣಯ್ಯ ಗಜನಿಂಬದ ಹಣ್ಣೆ, ನಿನ್ನ ನಾನು ನಂಬಿ ಬಂದಿರುವನು. ಮೌನವಂಬಿಡು ಎಂದು ಮಾತನಾಡು. ಎನ್ನನ್ನು ಕೂಡಿ ಸುಖವಂಬಿಡು. ನೀನು ಹೇಳಿದ ಬೇರೆ ಸೈನಿಕ ಆದರೆ ಸೇನಾ ಅವರು ಕೀಟಕನ ಪದಕ್ಕೆ 5 ರೂಪಾಯಿ ತಯಾರು ಮಾಡುತ್ತಾರೆ. ಅಣ್ಣಯ್ಯ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ಇದ್ದದ್ದೇ ಮಾತನಾಡುವುದು ಸುಂದರ. ಪರಸತಿಗಳಿಗೆ ಹಾಗೆಲ್ಲ ಮಾತನಾಡಬಾರದು. ಅದಕ್ಕೆ ಮಾತನಾಡಬಾರದು. ಏನಿಗೆ ಪತಿಗಳಿರುವರು, ನಿನ್ನ ಪತಿಗಳು ನನ್ನನ್ನು ಹೇಳು ಮಾಡುವರು. ನಿನ್ನನ್ನು ಸುಮ್ಮನೆ ಬಿಡಲಾರರು. ಹೇಳಿ ಅಣ್ಣಯ್ಯ, ಕೇಳುವನು ಕೇಳು. ಅದು ಹೇಳಿ ಚೆನ್ನಾಗಿ ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ಎನ್ನ ಪತಿಗಳಾದ ಗಂಧರ್ವರು ಈ ನಿನ್ನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ಗಂಧರ್ವ ಸತಿಗಳಾದ ನನ್ನ ಬಯಸಬೇಡ ಕೀಚಕಾಗ್ರಣಿ ಧೀಮಣಿ. ಎಷ್ಟು ಪರಿಯಿಂದ ಕೇಳಿಕೊಂಡರೆ ವಿರಸವಾದ ನುಡಿಗಳನ್ನು ನುಡಿಯುವುದು ಸರಿಯಲ್ಲ. ಇಲ್ಲೇ ಸಂತಜನೇನೇ ಅಣ್ಣಯ್ಯ, ಸರಸ್ವತಿಯನ್ನು ರಚಿಸುವುದು ಅರಸಪಡಿಸುವ ಮರೆಯುವುದು ನಿನ್ನ ಬಿಡುವುದಿಲ್ಲ. ಈಗ ನಿನ್ನ ಬಿಡಿಸಿಕೊಂಡು ಹೋಗುವರೇ ಇಲ್ಲ. ಈಗ ರಾಜಮುಖಿ ಬ್ರಹ್ಮಾದಿಗಳು ಅಡ್ಡ ಬಂದರೆ ಎನ್ನ ಮನಸ್ಸಿನ ಆಪ್ಯಾಯಗಳು ಈಡೇರುವುದನ್ನು ನೋಡಿ ಜನರಿಂದ ಇಲ್ಲೇ ಸುಂದರಿ ಪರಸತಿಗಳಾದ ನಿನಗೆ ಈ ರೀತಿ ಮಾತನಾಡುವುದು ನನಗೆ ನ್ಯಾಯವಾಗಿ ತೋರುವುದಿಲ್ಲ. ಅದಕ್ಕೆ ನಾನು ಸುಂದರಿ
ತಿಳಿ. ಹಾಗೆಲ್ಲ ಮಾತನಾಡಬಾರದು. ಅದಕ್ಕೆ ಮಾತನಾಡಬಾರದು. ನಿನ್ನಿಂದ ಮಧುವನ್ನು ಕಟ್ಟು ಕಳಿಸಿ ಕೀಚಕಾರ್ಪಣಿ ಭೀಮಣಿ ಎಲ್ಲಿಯೇ ಉದರಾಜಮುಖಿ, ನಿನ್ನ ಚಪಲದ ನುಡಿಗಳನ್ನು ಬಿಡು ಎನ್ನೋ ಅಂತಃಕರಣ ಪಡು, ರತಿಗಳ ಒಳಂಬಡು. ಎಲೆ ಬಡ ನಡುವಿನ ಬಾಲೆ ಇಡೀ ನುಡಿಗನ್ನ ಆಡಿದರೂ ನಿನ್ನನ್ನು ನಾನು ಬಿಡುವುದಿಲ್ಲ. ಉದರಾಜಮುಖಿ ಪ್ರಾಣ ಸತ್ಯ ಇಲ್ಲೋ ದುರ್ಮಾರ್ಗಣಿ, ನೀನಿನ್ನ ಬಿಡುಗಡೆಗಳನ್ನು ಬಿಡು. ಅದು ಯಾತಕ್ಕೆ ಬಿಡುವುದಿಲ್ಲ? ಹೇಳುವನಿ ಕೇಳು. ಕೀಚಕಾಗ್ರಣಿ ದೊರೆಯೇ ಕೀಚ ಭಾರತ ದೊರೆಯೇ ಕೀಚಕಾಗ್ರಣಿ ದೊರೆಯೇ ಕೀಚ ಭಾರತ ದೊರೆಯೇ ವರಸತಿಯರನು ಬಯಸುವರೇ ವರಸತಿಯರನು ಬಯಸುವರೇ ಎನ್ನ ಆಸೆಯ ತಿಳಿದೋರೇನೋ ಎನ್ನ ಆಸೆಯ ತಿಳಿದೋರೇನೋ ಅನ್ಯ ನಾರಿಯನ್ನು ಬಯಸಬೇಡ, ಬಯಸಿ ಹಾಳಾಗಬೇಡ. ನಾನು ಬಂದು ಬಹಳ ಹೊತ್ತಾಯಿತು. ಜಾಗೃತಿಯಿಂದ ನಿನಗೆ ಮಗುವನ್ನು ಕೊಟ್ಟು ಕಳಿಸೋ ಅದನೇ. ಏನೇ ಮೋಹನಾಂಗಿಯೇ, ನಾನು ವಿಧ ವಿಧವಾಗಿ ಕೇಳಿದರೂ ನಿನಗೆ ದಯವಾರದೆ. ಹದಮ ಹದಮನಾದ ನಿನ್ನ ಪತಿಗಳೆಂಬ ಗಂಧರ್ವರ ಸುದ್ದಿ ಎನ್ನ ಮುಂದೆ ಬಿದ್ದು ಬಿದ್ದು ಹೇಳ್ತೀಯ ಬಿಟ್ಟು ಅಂತ ದುರದಿರಾದರೆ ಹೊರದ ಮನೆಯಲ್ಲಿ ಪರದೇಶಗಳೆಂದು ಕಾಲ ಹರಣ ಮಾಡಿ ವಿಧಿಲಿಖಿತವನ್ನು ನೀರಲಿ ಯಾರಿಂದಲೂ ಆಗುತ್ತಿಲ್ಲ. ನಿನ್ನ ಮಾತಿನ ಮೋಹದಿಂದ ಕಡು ಭ್ರಾಂತನಾಗಿ ಮರಳಾಗಿರುವನು. ಎನ್ನ ಮನದ ತಾಪವನ್ನು ತೀರಿಸುವಾರೆ ನಾರಿ ಮಾತಿನ ವಿಚಾರ. ಲೋ ಮೂರ್ಖನೇ, ಎನ್ನ ಪತಿಗಳನ್ನು ಸಾಮಾನ್ಯರನ್ನು ತಿಳಿದಿರುವೆಯಾ? ನಾನೇನು ಸಾಮಾನ್ಯದವನನ್ನು ತಿಳಿದಿರುವೆ? ಎನ್ನ ಪತಿಗಳು ನಾನೇನು ಸಾಮಾನ್ಯದವನನ್ನು ತಿಳಿಯಬೇಡ. ಈ ನಿನ್ನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ನಾನು ಸುಮ್ಮನೆ ಬಿಡುವುದಿಲ್ಲ. ಎನ್ನ ಪತಿಗಳನ್ನು ಏನೆಂದು ತಿಳಿದಿರುವೆ? ನನ್ನನ್ನು ಏನೆಂದು ತಿಳಿದಿರು? ಎನ್ನ ಪತಿಗಳು ಸಿಂಹರಾಜರು. ನಾನು ಸಿಂಹವಾದ ನೀನು ಸಿಂಗಳೀಕನ ಕಣ್ಣೇನು ಭ್ರಷ್ಟ. ಇವಳ ಆಡಿರುವ ಕುಟಿಲತನ ಕಠೋರದ ನುಡಿಗಳ ವಿಷಯ ಇದೆಯಾ? ಹೇಳಿದ್ರೆ ದೇವ ಭೂಪತಿ, ಇವಳ ಗಂಡನು ಸಿಂಹಬಲರಂತೆ, ನಾನು ದರಿದ್ರ ಸಿಂಹಬಲರಂತೆ.
ಕೆಟ್ಟ ಬುದ್ಧಿಯನ್ನು ಬಿಟ್ಟಂತ ನೀನು ನಿನ್ನ ಕೆಟ್ಟ ಗುಣವನ್ನು ಬಿಡಲಿಲ್ಲ. ಏಕಾಂತ ಮಂದಿರಕ್ಕೆ ಹೇಳದೆ ಇವನು ನೋಡಬೇಡ ಮಾತನಾಡು. ಹತ್ತನಕ್ಕೆ ಮಂದಿರ ಆಗುವುದೇನೋ ಕೆಟ್ಟು ಹೋಗುವೆ ನೋಡು. ಕೆಟ್ಟು ಹೋಗಲು ರೀತಿಯಿಂದ ನಿನ್ನನ್ನು ನೀನೇ ಕೆಟ್ಟು ಹೋದ್ಮೇಲೆ ನನ್ನನ್ನೇನು ಮಾಡಬೇಕು? ಓದುವ ಮಾರ್ಗವೇ ದುಷ್ಟ ಕಾಮಾಂಗವೇ, ಓದುವ ಮಾರ್ಗವೇ ದುಷ್ಟ ಕಾಮಾಂಗವೇ, ನೀ ಎತ್ತ ಮಾತುಕೇಳ ಚಿತ್ರವೇ, ಎತ್ತ ಮಾತುಕೇಳ ಚಿತ್ರವೇ. ಸೀತಾದೇವಿಯನ್ನು ಬಯಸಿದ ಆ ರಾವಣನ ಗತಿ ಏನಾಯಿತು? ಎಂದಕ್ಕೆ ರಾವಣಾಸುರನು ಸೀತನ ಕತ್ತೈದ ಮಧ್ಯಾಹ್ನಗರಕ್ಕೆ ಹೆಸರು ಪಡೆಯುವುದು ಅದು 4 ಲೋಕಗಳನ್ನು ಪಡೆದಿರುವನೆ. ರಾವಣಾಸುರನು ಪಡೆದಿರುವುದು ಯಾವ್ಯಾವ ಲೋಕಗಳು? ಅದು ಯಾವ ಲೋಕವು ನನಗೆ ಚೆನ್ನಾಗಿ ತಿಳಿಯುವುದಿಲ್ಲ. ಮತ್ತೆ ಏತಕ್ಕಾಗಿ ಪ್ರಪಂಚ ಹೇಳುವುದು ಪ್ರಪಂಚ ಹೇಳುವುದನ್ನು ಕೇಳಬಾರದು. ಪ್ರಪಂಚ ಹೇಳುವುದು ಹೇಳಿದ ಮಾತು ಕೇಳಿದ ಬುದ್ಧಿ ಎಷ್ಟು ದಿವಸ ಇರುವುದು? ನೀನು ಹೇಳಿದ ಮಾತು ಕೇಳಲಿಲ್ಲದೆ ನಾನು ಯಾರ ಮಾತನ್ನು ಕೇಳಿದೆ? ಮತ್ತೆ ನೀನೇನು ಸೀತಾದೇವಿಯ ಸೀತಾದೇವಿಯನ್ನು ಬಯಸಿದ ಆ ರಾವಣನ ಗತಿ ಏನಾಯಿತು? ಶ್ರೀರಾಮನಿಂದ ಮಡಿದು ಹೋಗಲಿಲ್ಲವೇ? ಅದರಂತೆ ನೀನು ಮಡಿದು ಹೋಗಬೇಡುವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ನಾನು ಮಡಲು ಹೋಗುವ